ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್. ಇವತ್ತು ಈಸಿಯಾಗಿರೋ ಒಂದು ಮೆಂತ್ಯ ಬಾತ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಒಂದು ಕುಕ್ಕರ್ ಇಟ್ಟು ಆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಪಲಾವ್ ಎಲೆ, ಒಂದೆರಡು ಇಂಚಷ್ಟು ಚಕ್ಕೆ, ಲವಂಗ, ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಮರಾಠಿ ಮೊಗ್ಗು, ಕಲ್ಲುವ್ವ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಆಲ್ ಸ್ಪೈಸಸ್ ನಿಮ್ಮ ಹತ್ರ ಯಾವುದಿದೆ ಅದೆಲ್ಲ ಹಾಕ್ಕೊಳ್ಳಿ. ಹಾಕ್ಕೊಂಡು ಅದೊಂಚೂರು ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಒಂದು ದೊಡ್ಡ ಗಾತ್ರದ ಆನಿಯನ್ ತೊಗೊಂಡಿದ್ದೀನಿ. ಆ ಆನಿಯನ್ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 2ರಿಂದ 3 ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊನು ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಮೊಸರು ಹಾಕ್ಕೊಳ್ತೀನಿ ನಾನು, ಅದಕ್ಕೆ ಸ್ವಲ್ಪ ಟೊಮೆಟೊ ಕಡಿಮೆ ಹಾಕಿದ್ದೀನಿ. ನೀವೇನಾದ್ರು ಮೊಸರು ಹಾಕಲ್ಲ ಅಂದರೆ ಇನ್ನೂ 1-2 ಟೊಮೆಟೊ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಈಗ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನ ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳಿಬೇಕು, ಮಣ್ಣಿರುತ್ತೆ ಜಾಸ್ತಿ. ಅದಕ್ಕೆ ಒಂದು 2ರಿಂದ 3 ಸತಿ ತೊಳೆದು ಆ ಮೆಂತ್ಯ ಸೊಪ್ಪನ್ನ ಒಂದು ಕಟ್ಟು ಆಗೋಷ್ಟು ಬಿಡಿಸಿ ಅದನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಫ್ರೈ ಮಾಡಿಬಿಟ್ಟು ಇವಾಗ ರುಬ್ಬೋದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 1 ಇಂಚಷ್ಟು ಶುಂಠಿ, ಒಂದು ದಪ್ಪ ಗಾತ್ರದ ಬೆಳ್ಳುಳ್ಳಿ, ಆಮೇಲೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ಚೂರು, ಆಮೇಲೆ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು 7ರಿಂದ 8 ಕಾಳು ಮೆಣಸು ಇಷ್ಟನ್ನು ಹಾಕ್ಕೊಂಡು ಒಂಚೂರು ನೀರು ಹಾಕಿ ಇದನ್ನು ತೀರಾ ನೈಸಿಗೆ ಏನು ಬೇಡ, ಸ್ವಲ್ಪ ಮೀಡಿಯಮ್ ಸೈಜಾಗಿ ರುಬ್ಕೊಂಡು ಬರೋಣ. ಈಗ ಅದು ರುಬ್ಬೋಷ್ಟೊತ್ತಿಗೆ ಇದಕ್ಕೆ ಸ್ವಲ್ಪ ಸ್ಪೈಸಸ್ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಇದಿಷ್ಟೇ ಹಾಕಿರೋದು ಇದಕ್ಕೆ ಮಸಾಲೆ, ಬೇರೆ ಏನೂ ಹಾಕಿಲ್ಲ. ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ನೀವು ಒಂದು ಸತಿ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ಹದ ಇದ್ದರೆ ಸಾಕು. ಮಸಾಲೆ ರುಬ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೋಡಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ ನಾನು, ಅದಕ್ಕೆ ಸ್ವಲ್ಪ ಟೊಮೆಟೊ ಕಡಿಮೆ ಹಾಕ್ಕೊಂಡಿದ್ದೀನಿ. ನಾನೊಂದು 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ನೀವು ಮೊಸರು ಹಾಕ್ತೀರಾ ಅಂದರೆ ಓಕೆ, ಮೊಸರು ಹಾಕಲ್ಲ, ನಮಗೆ ಮೊಸರು ಇಷ್ಟ ಆಗಲ್ಲ ಅನ್ನೋರು ಟೊಮೆಟೊನೇ ಇನ್ನೂ 2 ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಹಸಿ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲ ಅಂದರೆ ರಾತ್ರಿಯೇ ಒಣ ಬಟಾಣಿ ನೆನೆಸಿಟ್ಕೊಂಡು ಹಾಕಿ, ಚೆನ್ನಾಗಿರುತ್ತೆ. ಈಗ ಆ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ, ಆ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ, ಆ ಮಸಾಲೆನೂ ವೇಸ್ಟ್ ಮಾಡೋದು ಬೇಡ, ಅದನ್ನು ಇದರಲ್ಲೇ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ, ಹಸಿ ವಾಸನೆ ಹೋಗೋವರೆಗೂ ಹುರಿಯೋಣ. ನೋಡಿ, ಈಗ ಕುದಿ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಹುರಿದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ತಿರುಗಿಸಿ, ಅಕ್ಕಿನ ತೊಳೆದಿಟ್ಟಿದ್ದೆ ಅಲ್ವಾ, ನೆನೆಸಿಟ್ಕೊಂಡಿದ್ದೆ, ಆ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೀರು ಕಾಯಕ್ಕಿಟ್ಟಿದ್ದೆ, ಅಂದರೆ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಮಾಡೋದು. ಇಲ್ಲಾಂದರೆ ಹಾಗೆ ಡೈರೆಕ್ಟ್ ತೊಳೆದ್ಬಿಟ್ಟು ಹಾಕ್ಬೋದು, ತಣ್ಣೀರು ಹಾಕ್ಬೋದು, ಬಟ್ ಬಿಸಿನೀರು ಹಾಕಿದ್ರೆ ಸ್ವಲ್ಪ ಬೇಗ ಆಗುತ್ತೆ. ನೋಡಿ, ನೀರು ಕಾಯಕ್ಕಿಟ್ಟಿದ್ದೆ, ಈಗ ನೀರು ಹಾಕ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಉಪ್ಪು ಕಡಿಮೆ ಇದೆ ಅನಿಸಿದ್ರೆ ಅಥವಾ ಖಾರ ಕಡಿಮೆ ಇದೆ ಅನಿಸಿದ್ರೆ ಸ್ವಲ್ಪ ಚಿಲ್ಲಿ ಪೌಡರು ಅಥವಾ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ನೋಡಿ, ಕುದಿ ಬರೋವರೆಗೂ ಬಿಟ್ಟು, ಕುದಿ ಬಂದಾಗ ಲಿಡ್ ಕ್ಲೋಸ್ ಮಾಡಿದ್ರೆ ಅದು ನೀಟಾಗಿ ಮಿಕ್ಸ್ ಆಗಿರುತ್ತೆ. ನೀವೇನಾರ ಮೊದಲೇ ಮಿಕ್ಸ್ ಮಾಡಿದ್ರೆ, ಅದಷ್ಟು ಮೊದಲೇ ಲಿಡ್ ಕ್ಲೋಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗಿರಲ್ಲ. ನೋಡಿ, ಇವಾಗ ಒಂದೇ ಒಂದು ವಿಷಲ್ ಬಿಟ್ಟಿದ್ದೀನಿ. ಒಂದು ವಿಷಲ್ ಆದರೆ ಸಾಕು, ಅಕ್ಕಿ ನೆಂದಿರುತ್ತೆ ಅಲ್ವಾ, ಅದಕ್ಕೆ ಸಾಕು. ಒಂದು ವಿಷಲ್ ಬಿಟ್ಟರೆ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿರೋ ಮೆಂತ್ಯ ಬಾತ್ ರೆಡಿಯಾಗಿದೆ. ನೀವೊಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಎಲ್ಲ ಮಸಾಲೆ ಹಿಡ್ಕೊಂಡು ತುಂಬ ಫ್ಲೇವರ್ಫುಲ್ ಆಗಿರೋ ರೈಸ್ ರೆಡಿ ಆಯಿತು. ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.